ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನನ್ನ ಫೇವ್ರೆಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ನೋಡ್ತಿದ್ದಂಥ ಕವಿ ಮನೆನ ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀನಿ. ನನ್ನ ಅತಿ ಫೇವ್ರೆಟಲ್ಲೇ ಫೇವ್ರೆಟ್ ಜಾಗ ಅನಿಸ್ಬೋದು ಇದು ಬಿಲ್ಡಪ್ ಅಂತ, ಬಟ್ ನನ್ನ ನೆಚ್ಚಿನ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಮನೆ ನೋಡೋದು ನನ್ನ ಕನಸಾಗಿತ್ತು. ಇದೇನು ಬೇರೆ ದೇಶದಲ್ಲಿಲ್ಲ, ಬೇರೆ ರಾಜ್ಯದಲ್ಲಿಲ್ಲ, ಆದರೂ ನನಗೆ ನೋಡೋಕ್ಕಾಗಿರಲಿಲ್ಲ. ಕೆಲವೊಂದು ಹಂಗೆ ಇಷ್ಟಪಟ್ಟಿದ್ದ ಜಾಗನ ನೋಡೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅಂತೂ ಇಂತೂ ಫೈನಲಿ ತುಂಬ ದಿನಗಳ ನಂತರ ನನಗೆ ಈ ಮನೆ ನೋಡೋ ಭಾಗ್ಯ ಸಿಕ್ತು. ಒಳಗೆ ವೀಡಿಯೋ ಮಾಡೋಂಗಿಲ್ಲ, ಅಲ್ಲಿ ವಾತಾವರಣ ಅವ್ರ ನಮ್ಮ ಮನೆಯನ್ನು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅವ್ರು ಇಲ್ಲಿದ್ದಕ್ಕೇ ಅಷ್ಟೆಲ್ಲ ಸಾಧನೆ ಮಾಡೋಕ್ಕಾಯಿತು ಅನ್ನೋದು ನನಗೆ ಅರ್ಥ ಆಯಿತು. ಮತ್ತೆ ಮತ್ತೆ ಹೋಗಬೇಕಂತ ಇನ್ನೂ ಆಸೆ ಆಯಿತು. ಆ ಊರಿಗೆ ಅದು ಒಂದೇ ಮನೆ. ಅಷ್ಟೆಲ್ಲ ಅಲ್ಲಿ ಇತ್ಕೊಂಡು ಅವರು ಮೈಸೂರಲ್ಲೆಲ್ಲ ಯೂನಿವರ್ಸಿಟಿಗೆ ಬಂದು ಇಷ್ಟೆಲ್ಲ ಮಾಡ್ತಿದ್ರು. ಅಲ್ಲಿ ಕವಿ ಮನೆ ಆದಮೇಲೆ ನೆಕ್ಸ್ಟ್ ಅಲ್ಲೇ ಇರೋ ಆರ್ಟ್ ಗ್ಯಾಲರಿಗೆ ಬಂದಿದ್ದು. ಅಲ್ಲಿ ಮಲೆಗಳಲ್ಲಿ ಮದುಮಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ಯಾರೆಕ್ಟರ್ಗಳದ್ದು ಸ್ಟ್ಯಾಚ್ಯೂಗಳಿದ್ವು. ಇವು ಅದಕ್ಕೆ ಸಂಬಂಧಪಟ್ಟಂಥ ಗ್ಯಾಲ್ರಿಗಳು. ಅದನ್ನು ನೋಡಿದ್ರೆ ನಮಗೆ ಒಂದು ಸೆಕೆಂಡ್ ಬುಕ್ಕಲ್ಲಿ ಓದಿರೋದೆಲ್ಲ ಕಣ್ಮುಂದೆ ಬರುತ್ತೆ. ಅಲ್ಲಿ ವಾತಾವರಣವೂ ಕೂಡ ಹಾಗೆ ಇದೆ. ನಾನೆಲ್ಲನೂ ಫೀಲ್ ಮಾಡ್ತಿದ್ದೆ. ನಮ್ಮ ನೆಚ್ಚಿನ ಕವಿಗಳು. ನೆಕ್ಸ್ಟ್ ಇದು ಅವ್ರು ಬರೆದಿರೋ ನಾಟಕಗಳ ಕೆಲವೊಂದು ಫೋಟೋಸ್, ಯಮನ ಸೋಲು, ಸ್ಮಶಾನ ಕುರುಕ್ಷೇತ್ರ, ಈ ರೀತಿ. ನೆಕ್ಸ್ಟ್ ನೋಡ್ತಿರೋದು ನಮ್ಮ KP ಪೂರ್ಣಚಂದ್ರ ತೇಜಸ್ವಿಯವರು ಸ್ವತಃ ಅವರೇ ತೆಗೆದಿರುವಂತಹ ಫೋಟೋಸ್ಗಳಿದು. ಅವರಿಗೆ ಫೋಟೋಗ್ರಫಿ ಹುಚ್ಚು ತುಂಬಾ ಇತ್ತು. ಎಲ್ಲ ವರ್ಡ್ಸ್ಗಳ ಫೋಟೋನು ಎಷ್ಟು ಚೆಂದ ತೆಗೆದಿದ್ದಾರೆ ಅಂತಂತಂದರೆ ಕಣ್ಣೆರಡು ಸಾಲಲ್ಲ. ಮಲೆನಾಡಲ್ಲಿ ಹುಡುಕಿ ಈ ರೀತಿ ಫೋಟೋಸ್ನ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಇದು ಅಲ್ಲೇ ಇರೋ ಆರ್ಟ್ ಗ್ಯಾಲರಿಯಲ್ಲಿ ಪ್ರದರ್ಶನಕ್ಕಂತ ಇಟ್ಟಿದ್ದಾರೆ. ನಾನು ನೋಡಿರೋದನ್ನು ನಿಮ್ಮ ಮುಂದೆ ತೋರಿಸೋದಕ್ಕೋಸ್ಕರ ವಿಡಿಯೋ ಮಾಡಿ ಇಟ್ಕೊಂಡು ಬಂದಿದ್ದೆ. ಏಪ್ರಿಲ್ 6 ತೇಜಸ್ವಿಯವರು ದೈವಾಧೀನರಾದಂಥ ದಿನ. ಅದೇ ದಿನ ನಾನು ಕುಪ್ಪಳ್ಳಿಗೆ ಭೇಟಿ ನೀಡಿದ್ದೆ. ಮನೆ ಒಳಗೆ ನೋಡೋದಕ್ಕೆ ನನ್ನ ಮಗನೂ ಕೂಡ ತುಂಬಾ ಇಷ್ಟಪಟ್ಟ, ತುಂಬ ಎಂಜಾಯ್ ಮಾಡ್ದ. ಅವ್ರು ಬಳಸಿದ ವಸ್ತುಗಳು, ಬುಕ್ಸ್ಗಳು, ಅವ್ರು ಯಾವ್ಯಾವ ಬುಕ್ಸ್ ಬರೆದಿದ್ದಾರೆ, ಅದು ಬಾಣಂತಿ ಕೊಟ್ಟಿಗೆ ಹಳೆ ಕಾಲದ ಮನೆ. ನಾನು ಆ ರೀತಿ ಮನೆ ಕೂಡ ನೋಡಿಲ್ಲ. ಆಗಿನ ಕಾಲಕ್ಕೆ ಅಷ್ಟು ಟೆಕ್ನಾಲಜಿ ಬಳಸಿ ಆ ರೀತಿ ಮನೆ ಕಟ್ಟಿರೋದು ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತಂತೆ. ಎಷ್ಟು ಥರ ಬರ್ಡ್ಸ್ಗಳ ಫೋಟೋಸ್ ಇದೆ ಇಲ್ಲಿ. ರಿಯಲ್ ಲೈಫಲ್ಲಿ ಇಷ್ಟು ಬರ್ಡ್ಸ್ ನಾವು ನೋಡಿದ್ದೀನ ಇಲ್ವಾ ಗೊತ್ತಿಲ್ಲ. ಇಷ್ಟು ಕ್ಲೀನಾಗಿದೆ ಅಂತಂದರೆ ಫೋಟೋಸ್ ಮೇಲೆ ಮುಟ್ತೀನಂತಂದ್ರೂ ಕೂಡ ಧೂಳಿಲ್ಲ. ಅಲ್ಲಲ್ಲೇ ಅವ್ರು ಬರೆದಿರೋ ಪದ್ಯಗಳದ್ದು ಕೂಡ ಫೋಟೋ ಫ್ರೇಮ್ ಹಾಕ್ಸಿ ಇಟ್ಟಿದ್ದಾರೆ. ಇಷ್ಟು ದಿನ ನಾನು ಹುಡುಕ್ತಿದ್ದೆ. ನಾನು ನೋಡ್ಕೊಂಡು ಬಂದಿರೋದನ್ನ ನಿಮಗೆ ತೋರಿಸೋದಕ್ಕೆ ಸಲುವಾಗಿ ಈ ವಿಡಿಯೋನ ನಾನು ಮಾಡಾಕ್ತಾಯಿದ್ದೀನಿ. ಅವ್ರು ಬರೆದಿರೋ ಕವಿತೆಗಳನ್ನೂ ಕೂಡ ಇಲ್ಲಿ ಹಾಕಿದ್ದಾರೆ. ಇದು ನವಿಲು ಕಲ್ಲಿನ ಸೂರ್ಯೋದಯ. ಆ ನೇಚರ್ ಫೋಟೋ ನೋಡೋದಕ್ಕೆ ಕಣ್ಗಳೆರಡು ಸಾಲಲ್ಲ. ಒಂಥರ ಪಾಸಿಟಿವ್ ವೈಬ್. ನನಗಂತೂ ಮೈ ಜುಮ್ ಅನಿಸುತ್ತಪ್ಪ. ಇದಂತೂ ತುಂಬ ಫೇವ್ರೇಟ್. ಒಂದು ಫೋಟೋ ಕೂಡ ತಗೊಂಡೆ ನಾನು. ಇನ್ನು ತುಂಬಾ ಫೋಟೋಸ್ಗಳದ್ದು ಹಾಕಿದ್ದಾರೆ ಇಲ್ಲಿ. ವಿಧವಾದಂಥ ಪಕ್ಷಿಗಳು. ತೇಜಸ್ವಿಯವರಿಗೆ ಫೋಟೋಗ್ರಫಿ ಹುಚ್ಚಿತ್ತು ಅಂತ ಗೊತ್ತು, ಅದು ಇವತ್ತು ಗೊತ್ತಾಯಿತು. ನೋಡಿ, ನನ್ನ ನೆಚ್ಚಿನ ಕವಿ ತೇಜಸ್ವಿ. ನೆಕ್ಸ್ಟ್ ಅಲ್ಲಿಂದ ತೇಜಸ್ವಿಯವರ ಸಮಾಧಿ ನೋಡೋದಕ್ಕೆ ಅಂತ ಬಂದೆ. ನನ್ನ ಕನಸ ನಿಜವಾಗ್ಲೂ ಇದೆಲ್ಲ ನೋಡಿ ಬಿಲ್ಡಪ್ ಅನಿಸ್ಬೋದು. ಇದೊಂದು ಸಣ್ಣ ಪ್ಲೇಸ್ ಇವಳಿಗೆ ಇಷ್ಟೊಂದ ಅಂತ. ಬಟ್ ಕೆಲವ್ರಿಗೆ ತನ್ನದೇ ಆದಂಥ ಆಸೆ ಇರುತ್ತಲ್ಲ, ಅವ್ರ ನೆಚ್ಚಿನ ಕವಿ ಮನೆ ನೋಡೋದು. ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಥರನೇ. ಆಲ್ರೆಡಿ ತೇಜಸ್ವಿಯವ್ರ ಫೋಟೋ ಇಟ್ಟು ಪೂಜೆ ಮಾಡಿದ್ರು. ನಾನು ಹೋಗಿ ಹೂ ಹಾಕಿ ಕೈ ಮುಗಿದೆ. ನನಗೆ ಸೌಭಾಗ್ಯ ಅಂದ್ಕೊಂಡೆ. ಇವತ್ತಿನ ದಿನವೇ ನಾನು ಇಲ್ಲಿಗೆ ಬಂದಿರೋದು. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಕವಿಶೈಲ, ಕುವೆಂಪು ಅವರ ಸಮಾಧಿ ಇರೋ ಜಾಗದಕ್ಕೆ. ಎಲ್ಲರೂ ಕಲ್ಲು ಗೋರಿ ಕಟ್ಸಿರ್ತಾರೆ ಸಮಾಧಿ ನೋಡೋದಕ್ಕೆ. ಇದು ತುಂಬಾ ಡಿಫ್ರೆಂಟ್. ಸುತ್ತ ಪ್ರಕೃತಿ ಮಧ್ಯ ಸಮಾಧಿ ಅನಿಸೋದೇ ಇಲ್ಲ, ಆ ರೀತಿ ಮಾಡಿದ್ದಾರೆ. ಇದು ಮಳೆಗಾಲದಲ್ಲಿ ಬೆಳಗಿನ ಟೈಮ್ ಬಂದರೆ ನೋಡೋಕೆ ಚೆಂದ. ಬಟ್ ನಾವು ಹೋಗಿದ್ದು ಬಿಸಿಲು ಟೈಮಲ್ಲಿ. ಕುವೆಂಪು ಅವರು ಅತಿ ಹೆಚ್ಚು ಬರಿತಾ ಇದ್ದಿದ್ದು ಇದೇ ಜಾಗದಲ್ಲಿ ಕೂತು ಅಂತ ಕೇಳ್ಪಟ್ಟೆ. ಅಲ್ಲಿ ನೋಡಿದ್ದು ಕವಿ ಸಮಾಧಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.